ಶ್ರೀ ಸತ್ತುಪಾಸಿಯೇ ನಮಃ. ಶ್ರೀ ಗುರುಗೀತಾ. ಅವಿರತ ಶ್ರೀ ಗುರು ಸ್ಮರಣೆಯಿಂದ ಬ್ರಹ್ಮಜ್ಞಾನ ಹೊಂದಲು ಸಾಧ್ಯ. ಶ್ಲೋಕ 40. ಗುರುಭಕ್ತ್ರೇ ಸ್ಥಿತಂ ಬ್ರಹ್ಮ ಪ್ರಾಪ್ಯತೆ ತತ್ಪ್ರಸಾದತಃ ಗುರು ಧ್ಯಾನಂ ಸದಾ ಕುರ್ಯಾತ್ ಪುರುಷಂ ಸ್ವೈರಿಣೀಯತಃ. ಅನುವಾದ. ಶ್ರೀ ಗುರುಮುಖದಲ್ಲಿ ಸರ್ವದಾ ಬ್ರಹ್ಮಜ್ಞಾನವು ಇರುವುದು. ಅವರ ಅನುಗ್ರಹದಿಂದ ಬ್ರಹ್ಮಜ್ಞಾನವನ್ನು ಹೊಂದಲಾಗುವುದು. ದುರ್ನಡತೆ ಇರುವಳು ಪರಪುರುಷನ ಚಿಂತೆಯಲ್ಲಿರುವಂತೆ ಶ್ರೀ ಗುರುವಿನ ಧ್ಯಾನ ಪ್ರತಿಕ್ಷಣವೂ ಮಾಡಬೇಕು. ಭಾವಾರ್ಥ. ಬ್ರಹ್ಮಜ್ಞಾನವು ಗುರುವಿನ ಮುಖಾರವಿಂದದಲ್ಲಿ ಇರುವುದೆಂದು ಶಿವನು ಘೋಷಿಸುತ್ತಿರುವನು. ಗುರುವಿನ ಮುಖಾರವಿಂದದಲ್ಲಿರುವ ಜೀವ ಬ್ರಹ್ಮೈಕ್ಯ ಜ್ಞಾನವು ಗುರುಕೃಪೆಯಿಂದ ಮಾತ್ರ ಸಕಲ ವೇದಾಂತ ಸಾರವು ಗೋಚರಿಸುವುದು. ಗುರುಕೃಪೆಯಾಗಬೇಕೆಂದರೆ ಭಕ್ತನು ದೈನಂದಿನ ಲೌಕಿಕ ಕೆಲಸಗಳಲ್ಲಿ ತೊಡಗಿದರೂ ನಿತ್ಯ ನಿರಂತರವೂ ಗುರುವನ್ನು ಪೂಜಿಸಬೇಕು, ಧ್ಯಾನಿಸಬೇಕು, ಸೇವೆ ಮಾಡಬೇಕು, ಪ್ರಾರ್ಥಿಸಬೇಕು, ಗುರುವಾಕ್ಯ ಪಾಲನೆ ಮಾಡಬೇಕು. ಇವೆಲ್ಲವೂ ಮಾಡಬೇಕೆಂದರೆ ಗುರುವಿನ ಅವಿರತ ಸ್ಮರಣೆ ಬಹಳ ಮುಖ್ಯ. ಜಾರಿಣಿ ಧನಾಪೇಕ್ಷೆಗಾಗಿ ಪರಪುರುಷನ ಮೋಹದಲ್ಲಿ ಮಗ್ನಳಾದಂತೆ ಭಕ್ತನು ಬ್ರಹ್ಮಜ್ಞಾನಕ್ಕಾಗಿ ಗುರುವಿನ ಚಿಂತೆಯಲ್ಲಿ ಎಡಬಿಡದೆ ಸರ್ವದಾ ಲೀನವಾಗಿರಬೇಕು. ಜಾರಿಣಿಯ ದೃಷ್ಟಾಂತ ಪಾಠ ಭೇದದಿಂದಿದ್ದರೂ ಕಲಿಯುಗದ ಸಕಲ ಮನುಜರು ತಿಳಿದುಕೊಳ್ಳಲು ಸರಳವಾಗಿರುವುದು ಎನ್ನುವ ಉದ್ದೇಶದಿಂದ ಪರಮೇಶ್ವರನು ತಿಳಿಸಿರುವನು. ಜಾರಿಣಿಯಾದವಳು ಆಧ್ಯಾತ್ಮಿಕದ ದಾರಿ ಹಿಡಿದು ಉದ್ಧಾರವಾದ ಅನೇಕ ಆದರ್ಶಗಳಿವೆ. ಶ್ರೀ ಗುರು ದತ್ತಾತ್ರೇಯರ 24 ಗುರುಗಳಲ್ಲಿ ಜಾರಿಣಿಯೂ ಸಹ ಒಂದು ಗುರು. ಈ ಶ್ಲೋಕದಲ್ಲಿ ಈ ಒಂದು ದೃಷ್ಟಾಂತದಿಂದ ಚಿತ್ತ ಚಂಚಲವಾಗದೆ ಪರಬ್ರಹ್ಮಜ್ಞಾನ ಶ್ಲೋಕದ ತಿರುಳಿನ ಮೇಲೆ ದೃಷ್ಟಿ ನೆಟ್ಟಿರಬೇಕೆನ್ನುವುದು ಪ್ರಾಜ್ಞರ ಅಭಿಪ್ರಾಯವಾಗಿದೆ. ಪಂಢರಾಪುರದ ಭಗವಾನ್ ವಿಠಲನ ಭಕ್ತ ಪೀಪನ ಕತೆ. ಪೀಪ ಎಂಬ ಮಹಾನ್ ರಾಜ ಒಂದು ಕಾಲದಲ್ಲಿ ಪ್ರಬಲ ಸಾಮ್ರಾಜ್ಯದ ಆಡಳಿತಗಾರನಾಗಿದ್ದನು. ವಿಲಾಸವಾದ ಭೋಗಗಳಿದ್ದರೂ ರಾಜನ ಹೃದಯವು ತೀವ್ರವಾದ ವೈರಾಗ್ಯದಿಂದ ತುಂಬಿತ್ತು. ಅವನಿಗೆ ಆಚರಣೆಗಳಲ್ಲದೆ ನಿಜವಾದ ಆಧ್ಯಾತ್ಮಿಕ ಜ್ಞಾನ ಬೇಕಿತ್ತು. ಅವನು ತನ್ನ ಸಿಂಹಾಸನವನ್ನು ತ್ಯಜಿಸಿ ಸದ್ಗುರುವನ್ನು ಹುಡುಕುತ್ತಾ ಅಲೆದಾಡುತ್ತಿದ್ದನು. ಕೊನೆಗೆ ಭಕ್ತಿ ಮತ್ತು ಜ್ಞಾನದ ಮಹಾನ್ ಗುರು ಸಂತ ರಮಾನಂದರ ಬಳಿಗೆ ಬಂದನು. ಪೀಪ ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ಓ ಗುರುವೇ, ನನ್ನನ್ನು ಆಶೀರ್ವದಿಸಿ, ನಾನು ಸತ್ಯವನ್ನು ಹುಡುಕುತ್ತಿದ್ದೇನೆ ಎಂದನು. ರಾಮಾನಂದರು ಅವನಿಗೆ ಒಂದು ಸರಳ ಸೂಚನೆಯನ್ನು ನೀಡಿದರು. ನಿರಂತರವಾಗಿ ಗುರುವನ್ನು ಸ್ಮರಿಸು. ಗುರುವಿನ ರೂಪ, ನಾಮ ಮತ್ತು ಅನುಗ್ರಹವು ನಿನ್ನ ಜೀವವಾಗಿರಲಿ. ಎಲ್ಲ ಜೀವಿಗಳಲ್ಲಿಯೂ ಗುರುವನ್ನು ನೋಡು. ವಿರಾಮವಿಲ್ಲದೆ ಈ ಮಾರ್ಗವನ್ನು ಅನುಸರಿಸು. ಅಂದಿನಿಂದ ಪೀಪನು ನಿರಂತರ ಗುರು ಧ್ಯಾನವನ್ನು ಮಾಡುತ್ತಿದ್ದನು. ಊಟ ಮಾಡುವಾಗಲೂ, ನಡೆಯುವಾಗಲೂ, ಮಾತನಾಡುವಾಗಲೂ ಅಥವಾ ಕುಳಿತುಕೊಂಡಾಗ ಅವನ ಮನಸ್ಸು ಗುರು ರಾಮಾನಂದರ ಬಗ್ಗೆ ನಿರಂತರ ಆಂತರಿಕ ಧ್ಯಾನದಲ್ಲಿ ನಿಲ್ಲುತ್ತಿತ್ತು. ಒಮ್ಮೆ ಒಬ್ಬ ಕಳ್ಳ ಅವನನ್ನು ದೋಚಿ ಹೊಡೆಯುತ್ತಿದ್ದನು. ಪೀಪನು, ಓ ರಾಮಾನಂದರೇ, ಕಳ್ಳನ ರೂಪದಲ್ಲಿ ಬಂದು ನೀವು ನನ್ನನ್ನು ಏಕೆ ಹೊಡೆಯುತ್ತಿದ್ದೀರಾ ಎಂದು ಕೇಳಿದನು. ಕಳ್ಳನು ದಿಗ್ಭ್ರಮೆಗೊಂಡನು. ಆ ಕ್ಷಣ ಕಳ್ಳನು ಅವನ ಶಿಷ್ಯನಾಗಿ ಪರಿವರ್ತನಾದನು. ಸಂತ ಪೀಪರವರು ಎಲ್ಲರಲ್ಲೂ ಅವರ ಗುರುಗಳಾದ ರಾಮಾನಂದರನ್ನು ನೋಡುತ್ತಿದ್ದರು ಮತ್ತು ತಮ್ಮ ಕೊನೆಯ ಉಸಿರಿನವರೆಗೂ ರಾಮಾನಂದರನ್ನು ಜಪಿಸುತ್ತಿದ್ದರು. ಪರಮಹಂಸ ಸದ್ಗುರು ಶ್ರೀ ಸತ್ತುಪಾಸಿ ಉವಾಚ. ವಾರಪೂರ್ತಿ ನೀವು ಏನು ಮಾಡುತ್ತೀರೋ ಅದು ನಿಮ್ಮ ವೈಯಕ್ತಿಕ ಜೀವನದ ವಿಚಾರ. ಆದರೆ ವಾರಕ್ಕೊಮ್ಮೆ ಸತ್ಸಂಗದಲ್ಲಿ ಮಾಡುವ 1 ಗಂಟೆಯ ಭಜನೆಯ ಸಮಯವು ನಿಮ್ಮ ಕೊನೆಯ ಕಾಲದಲ್ಲಿ ನಿಮ್ಮ ಕೈ ಹಿಡಿದು ಕರೆದುಕೊಂಡು ಹೋಗುತ್ತದೆ. ಆದ್ದರಿಂದ ಸತ್ಸಂಗವನ್ನು ತಪ್ಪಿಸಿಕೊಳ್ಳಬೇಡಿರಿ. ಭಜನೆ, ಧ್ಯಾನವನ್ನು ನೇಮದಿಂದ ನಿಯಮಿತವಾಗಿ ಮಾಡಿರಿ. ಧ್ಯಾನ ಮಾಡಲು ಪ್ರಯತ್ನ ಪ್ರಾರಂಭ ಮಾಡುವಾಗ ಮೊದಲಿಗೆ ಕೇವಲ 5 ನಿಮಿಷಗಳ ಕಾಲ ಕುಳಿತುಕೊಳ್ಳುವ ಅಭ್ಯಾಸವನ್ನು ಮಾಡಿರಿ. 5 ನಿಮಿಷ ಧ್ಯಾನ ಮಾಡಿರಿ ಸಾಕು. ಧ್ಯಾನ ಮಾಡಲು ಆಗುವುದಿಲ್ಲ ಎಂದು ಸಂಸಾರದ ನೆಪ ಹೇಳಬೇಡಿರಿ. ನಾನು ಸಂಸಾರದಲ್ಲೇ ಇದ್ದವನೇ ತಾನೆ, ನನಗೆ ಆಗಿಲ್ಲವೇ, ನಾನು ಮಾಡಿಲ್ಲವೇ, ನಿಮಗೆ ಏಕೆ ಆಗುವುದಿಲ್ಲ? ಪರಮಾತ್ಮನ ಕಡೆಗೆ ಹೋಗಬೇಕು ಎಂದು ಅಪಾರವಾದ ಆರ್ತತೆ, ತೀವ್ರತೆ ಇದ್ದರೆ ನಿಮಗೂ ಕೂಡ ಸಾಧ್ಯ ಆಗುತ್ತದೆ. ಉದಾಹರಣೆಗೆ ಹೇಳಬೇಕೆಂದರೆ, ಒಂದು ಹುಡುಗ ಮತ್ತು ಹುಡುಗಿಯು ಪ್ರೀತಿಸುತ್ತಿದ್ದಾಗ
ಅವರಲ್ಲಿ ಎಂತಹ ಭಾವನೆಗಳು ಇರುತ್ತವೆಂದರೆ, ಆ ಹುಡುಗನು ಅವಳ ಎದುರಿಗೆ ಪದೇ ಪದೇ ಓಡಾಡುವುದು, ಅವಳನ್ನೇ ಮತ್ತೆ ನೋಡುವುದು, ಅವಳೆದುರಿಗೆ ಊಟ ಮಾಡುವುದು, ಹೀಗೆ ಮಾಡುತ್ತಿರುತ್ತಾನೆ. ಆ ಹುಡುಗಿಯು ಅವನು ಯಾವಾಗ ಬರುತ್ತಾನೆ, ಯಾವಾಗ ಅವನನ್ನು ನೋಡುತ್ತೇನೆ ಎಂದು ಕಾತುರತೆಯನ್ನು ಹೊಂದಿರುತ್ತಾಳೆ. ಅಂತಹ ಕಾತುರತೆಯ ಭಕ್ತರಿಗೆ ದೇವರಲ್ಲಿ ಇರಬೇಕು, ಪರಮಾತ್ಮನನ್ನು ಹೊಂದಬೇಕೆಂಬ ತವಕ ಇರಬೇಕು. ಪ್ರಳಯವಾದರೂ, ಪ್ರಪಂಚವೇ ಹಾಳಾಗಿ ಹೋದರೂ ಪ್ರೇಮಿಗಳಿಗೆ ತಮ್ಮದೇ ಧ್ಯಾಸ ಇರುವ ಹಾಗೆ ಭಕ್ತನಿಗೆ ಭಗವಂತನ ಮೇಲೆ ಧ್ಯಾಸ, ಪ್ರೀತಿ ಇರಬೇಕು. ನೀವು ಎಂದಾದರೂ ಪ್ರೀತಿ ಮಾಡಿದ್ದೀರೇನು? ಸ್ವಾನುಭವ ಸಾರ, ಪುಟ 44.